ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಟ್ಟಿ ಪಟ್ಟಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಕೆ. ನೀಲಿ ಶಾಲು ಧರಿಸಿ ನೂರಾರು ಜನರಿಂದ ಗೌರವ ಸಮರ್ಪಣೆ. ಲಿಂಗಸಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ರವರ 135ನೇ ಜನ್ಮ ಜಯಂತಿ ಹಾಗೂ ಡಾಕ್ಟರ್ ಬಾಬು ಜಗಜೀವನ ರಾಮ್ ರವರ ಜಯಂತಿಯನ್ನು ಹಟ್ಟಿ ಕ್ಯಾಂಪಿನಲ್ಲಿ ಸೋಮವಾರ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಸ್ಥಳೀಯ ಸಂಘಟನೆಗಳ ನೇತೃತ್ವದಲ್ಲಿ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ ರಾಮ್ ರವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ಸೂಚಿಸಲಾಯಿತು. ನೀಲಿ ಶಾಲು ಧರಿಸಿದ ನೂರಾರು ಯುವಕರು ಹಾಗೂ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜೈ ಭೀಮ್ ಘೋಷಣೆಗಳನ್ನು ಕೂಗಿದರು. ದಲಿತ ಸಂಘಟನೆಗಳು ಹಾಗೂ ಅಂಬೇಡ್ಕರ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಮಿಕ ಮುಖಂಡರಾದ ವಾಲಿ ಬಾಬು ಮಾತನಾಡಿ, ಬಾಬಾ ಸಾಹೇಬರ ಸಂವಿಧಾನದಿಂದಲೇ ಇಂದು ನಾವೆಲ್ಲ ಗೌರವದಿಂದ ಬದುಕುತ್ತಿದ್ದೇವೆ. ಅವರ ಆದರ್ಶಗಳನ್ನು ಯುವ ಪೀಳಿಗೆ ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹಟ್ಟಿ ಚಿನ್ನದ ಗಣಿಯ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್, ಕಾರ್ಮಿಕ ಮುಖಂಡರಾದ ವಾಲಿ ಬಾಬು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ MD ರಜಾಕ್, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಂಕರಗೌಡ ಮನಗೂಳಿ, ಶ್ರೀ ವಿನಾಯಕ ಕಾಲೇಜಿನ ಪ್ರಿನ್ಸಿಪಲರಾದ ನರಸಪ್ಪ ಯಾದವ್, ಕಾರ್ಮಿಕರ ಸಂಘದ ಮಹಿಳಾ ಪ್ರತಿನಿಧಿಗಳು ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ರಂಗಪ್ಪ ಬೋವಿ, ಲಿಂಗಸಗೂರು, ಕಲ್ಪತರು ನ್ಯೂಸ್. ಅಥವಾ ಇನ್ನೊಂದು ಯಾವುದೋ ಸಮಾಜ ಸಂಘಟನೆ ಇದೆ. ಇವತ್ತು ನಾವು ಸಮಾಜ ಸಂಘಟನೆ ಕಟ್ತಾ ಇದ್ದೀವಿ, ದಲಿತರ ಸಂಘಟನೆ ಕಟ್ತಾ ಇದ್ದೀವಿ, ಕಾರ್ಮಿಕರ ಸಂಘಟನೆ ಕಟ್ತಾ ಇದ್ದೀವಿ. ಆದರೆ ಅದರ ಪ್ರತಿಫಲ ಅವ್ರು ಹೇಳಿರ್ತಕ್ಕಂಥದ್ದೇನು, ನೀವು ಸಂಘಟನೆಯಾಗಿ ಹೋರಾಟ ಮಾಡಿ ಈ ಭಾರತದಲ್ಲಿರ್ತಕ್ಕಂಥ ಹಕ್ಕುಗಳನ್ನ, ನಮಗೆ ಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನ ಪಡ್ಕೊಳ್ತಕ್ಕಂಥದ್ದು ವ್ಯವಸ್ಥೆಗೆ ನೀವೆಲ್ಲರೂ ಹೋಗಬೇಕು ಅಂತಕ್ಕಂಥದ್ದು ಅವರು ಎರಡನೆಯ ಗುರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎರಡನೆಯ ಗುರಿ. ಇನ್ನು ಮೂರನೆಯದು ಹೋರಾಟ. ಹೋರಾಟ ಅಂತೂ ಮಾಡಲೇಬೇಕು. ಯಾಕಂದ್ರೆ ಇವತ್ತು ಯಾವನು ನಾವು ಸಂಘಟನೆ ಕಟ್ಕೊಂಡಿವಿ, ನಮಗೆ ಏನಾರ ಕೊಡ್ರಿ ಅಂದ್ರೆ ಯಾರು ಕೊಡೋದಿಲ್ಲ. ಹೋರಾಟ ಇದ್ದಾಗ ಮಾತ್ರ ನಮ್ಗೆ ಏನಾದರೂ ಪಡೀಲಿಕ್ಕೆ ಸಾಧ್ಯತೆ ಆಗ್ತದೆ. ಆದರೆ ಇವತ್ತು ಈಗಾಗಲೇ ನಮ್ಮ ಹೋರಾಟಕ್ಕಿಂತಲೂ ಈಗೇನಾಗ್ತಾ ಇದೆ ಭಾರತ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಸಂಘಟಿತ ವಲಯ ಒಂದು ದೊಡ್ಡದಾಗಿ ಬೆಳೀತಾ ಇದೆ. ಸಂಘಟಿತವಾಗಿದ್ದರೂ ಸಹಿತ ಅಸಂಘಟಿತ ವಲಯ ಇವತ್ತೀಗಾಗಲೇ ಕಾರ್ಮಿಕರು ಕಂಪನಿಯಲ್ಲಿ ಕೆಲಸಕ್ಕೆ ಬರ್ತಕ್ಕಂಥ ವ್ಯವಸ್ಥೆ ಇವೆಲ್ಲವೂ ನಡೆದಿರ್ತಕ್ಕಂಥ ಈ ಒಂದು ಸುಸಂದರ್ಭದಲ್ಲಿ ಹೋರಾಟ ಅನಿವಾರ್ಯ. ಸಂಘಟನೆ, ಶಿಕ್ಷಣ, ಸಂಘಟನೆ, ಹೋರಾಟ, ಈ ಮೂರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ನಮ್ಮನ್ನ ತಿಳಿಸಿ ಹೇಳಿದರೆ. ಇವತ್ತು ನಾವೆಲ್ಲರೂ ಅವರು ಹೇಳಿರ್ತಕ್ಕಂಥ ಈ ಮೂರನ್ನ ನಾವು ಸಂಘಟನಾತ್ಮಕ ರೂಪದಲ್ಲಿ ತೆಗೆದುಕೊಂಡು ಹೋಗಿ ಅವರ ಹೆಸರನ್ನ ಅಜರಾಮರವಾಗಿ ಬೆಳೆಸಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ, ತಾವೆಲ್ಲರೂ ಇವತ್ತು ಯಾರು ನಾವು ಅಂಬೇಡ್ಕರ್ ಒಂದು ಸಂವಿಧಾನವನ್ನ ಪ್ರಚಾರಾತ್ಮಕವಾಗಿ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಕ್ಕಂಥ ಸಮಯದಲ್ಲಿ ಸ್ವಲ್ಪ ದಯಮಾಡಿ ಹಿಂದಿನ ಇತಿಹಾಸವೂ ಸಹ ಸ್ವಲ್ಪ ಕೆದಕಿದೆ. ಯಾಕಂದ್ರೆ ಇತಿಹಾಸದಲ್ಲಿ ಇವತ್ತು ಕೆಲವು ಬ್ರಿಡ್ಜ್ಗಳನ್ನ ಕಟ್ಟಬೇಕು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಲಹೆ ಕೊಟ್ಟಿರ್ತಕ್ಕಂಥದ್ದಿದೆ. ಇವತ್ತು ನೀರಾವರಿ ಉತ್ಪಾದನೆಗೆ ಸಬಲೀಕರಣ ಮಾಡತಕ್ಕಂಥ ವ್ಯವಸ್ಥೆ ಸೂಚಿಸಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಬಹಳಷ್ಟು ಜನರಿಗೆ ಅದರ ಬಗ್ಗೆ ಅರಿವಿಲ್ಲ. ಅದಕ್ಕೆ ಇತಿಹಾಸವನ್ನು ಕೆದಕಿ ಅದರ ಜೊತೆಗೆ ಶಿಕ್ಷಣ, ಸಂಘಟನೆ, ಹೋರಾಟ, ಈ ಮೂರನ್ನು ನಾವೆಲ್ಲರೂ ಕಲಿತು ಆ ಕಾರ್ಯರೂಪಕ್ಕೆ ತಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಅಜರಾಮರವಾಗಿ ಬೆಳೆಯುವ ಹಾಗೆ ಮಾಡೋಣ ಅಂತ ಹೇಳಿ ಈ ನನ್ನ 4 ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ನಮ್ಮ ಅನುಭವದ ನುಡಿಗಳ ಮುಖಾಂತರ ಶಿಕ್ಷಣ, ಸಂಘಟನೆ, ಹೋರಾಟ ಮೂರು ಈ ಪ್ರಿನ್ಸಿಪಲ್ ತತ್ವಗಳನ್ನ ನಾವೆಲ್ಲರೂ ಪಾಲನೆ ಮಾಡಬೇಕಂತ ಹೇಳ್ಬಿಟ್ಟಿರ್ತಕ್ಕಂಥ
ಸನ್ಮಾನ್ಯ ಶ್ರೀ ವಾಲಿಬಾಬು ಅವರಿಗೆ ನಮ್ಮ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಸರ್. ಅದೇ ರೀತಿಯಾಗಿ ಮುಂದಿನದಾಗಿ ರಾಷ್ಟ್ರೀಯ ದಲಿತ ಚೇತನ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಭೀಮಣ್ಣ ನಗನೂರು BNR ಅಂತಾನೆ ಚಿರಪರಿಚಿತರಾಗಿರ್ತ ಇವರು ತಮ್ಮ ಒಂದೆರಡು ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕು. ಇಂಪ್ರೂವ್ ಆದ ಜನ ಇದ್ರು, ಕೆಲವೊಂದು ಶೋಷಿತರು ಇದ್ರು. ಅವಾಗ ಅವರು ರಿಸರ್ವೇಷನ್ ಅಂತ ಕೊಟ್ಟರು. ಆ ರಿಸರ್ವೇಷನ್ ಅನ್ನು ಏನಂತ ಮಾಡಿದ್ರಪ್ಪ, ಯಾರು ಇಂಪ್ರೂವ್ ಆದರೆ ಅವರಿಗೆ ಕಡಿಮೆ ಕೊಟ್ಟರು, ಯಾರು ಶೋಷಿತರದವರಿಗೆ ಸ್ವಲ್ಪ ಜಾಸ್ತಿ ಕೊಟ್ಟರು. ಅವಾಗ ಆಟೋಮೆಟಿಕಲಿ ಏನಾಗುತ್ತೆ, ಇವರಿಗೆ ಎಜುಕೇಷನ್ ಕೊಟ್ಟರೆ ಅವ್ರು ಸಮಾನತೆ ಬರುವ ದೃಷ್ಟಿಯಿಂದ ಅವ್ರು ಕೊಟ್ಟರು. ಅದೇ ರೀತಿ ಪ್ರತಿಯೊಂದು ಫೀಲ್ಡಲ್ಲಿ ಕೂಡ ಕೊಟ್ಟಿದ್ರು. ಇವತ್ತು ನಮ್ಮಲ್ಲಿ ಒಂದು ವಿಧಾನಸಭೆ, ವಿಧಾನ ಪರಿಷತ್ ಆಯಿತು, ಕೆಲವೊಂದು ಕಡೆ ರಿಸರ್ವೇಷನ್ ಕಾನ್ಸ್ಟಿಟ್ಯೂಷನ್ ಕೂಡ ಇದ್ದಾವೆ. ಅಲ್ಲಿ ಯಾಕೆ ರಿಸರ್ವೇಷನ್ ಮಾಡಿದಾರಪ್ಪ ಅಂದರೆ ಅಲ್ಲಿ ಬಹಳ ಶೋಷಿತರಾಗಿದ್ದಾರೆ. ಅವರು ಡೆವಲಪ್ ಮಾಡಬೇಕಪ್ಪ ಅಂದರೆ ಅದೇ ಜನಾಂಗದ ಒಬ್ಬನ ಅಲ್ಲಿ ಚುನಾಯಿತ ಪ್ರತಿನಿಧಿ ಆರಿಸಬೇಕು. ಅವ್ರ ಕಷ್ಟ ಸುಖಗಳನ್ನ ಅವರು ಡೈರೆಕ್ಟಾಗಿ ಅವ್ರಿಗೆ ಹೇಳ್ಬೋದು. ಅವ್ರಿಗೆ ಏನು ಡೆವಲಪ್ಮೆಂಟ್ ಆಗಬೇಕಾಗಿದೆ ಅವ್ರಿಗೆ ಏನೋ ಡೈರೆಕ್ಟ್ ಅವರು ನೇರವಾಗಿ ಬಂದು ಜನಪ್ರತಿನಿಧಿಗೆ ಹೇಳ್ಬೋದು ಅನ್ನೋ ದೃಷ್ಟಿಯಿಂದ ಅವರು ಕೆಲವೊಂದು ರಿಸರ್ವೇಷನ್ ಕೂಡ ಮಾಡಿದ್ದಾರೆ. ಆದರೆ ನಾವು ನೋಡ್ತಾ ಇದ್ದೀವಿ ಇಲ್ಲಿವರೆಗೂ ಇನ್ನೂ ರಿಸರ್ವೇಷನ್ ಕೊಟ್ಟರು ಕೂಡ ನಾವು ಬಹಳ ನಾವು ಶೋಷಿತರಾಗಿದ್ದೀವಿ. ನಾವೆಲ್ಲ ಇನ್ನೂ ಡೆವಲಪ್ಮೆಂಟಲ್ಲೇ ಇದ್ದೀವಿ, ಇನ್ನೂ ಡೆವಲಪ್ ಆಗಿಲ್ಲ, ನಾವು ಇನ್ನೂ ಡೆವಲಪಿಂಗಲ್ಲೇ ಇದ್ದೀವಿ. ಅದಕ್ಕೆ ಸುಮಾರು ನಮಗೆ ಸ್ವತಂತ್ರ ಸಿಕ್ಕಿ ಇಷ್ಟು ವರ್ಷ ಆಯಿತು, ಕಾನ್ಸ್ಟಿಟ್ಯೂಷನ್ ಬಂದು ಇಷ್ಟು ವರ್ಷ ಆದರೂ ಕೂಡ ನಾವು ಇನ್ನೂ ಡೆವಲಪ್ ಆಗ್ತಾ ಇದ್ವಿ. ಆ ದೃಷ್ಟಿಯಿಂದ ನಾವು ಪ್ರತಿಯೊಬ್ಬರು ಏನು ಹೇಳಕ್ಕಾಗ್ತೀನಿ, ನಮ್ಮ ಹಕ್ಕುಗಳು ಈಗಾಗಲೇ ಹೇಳಿದ್ರೆ ಸರ್ ಹೇಳಿದಾಗ ಅಂದರೆ ಎಜುಕೇಷನ್ ಬಂತಂದರೆ ನಮ್ಗೆ ಆಟೋಮೆಟಿಕ್ ಏನು ಬರುತ್ತೆ, ನಮ್ಮ ರೈಟ್ಸ್ ಏನು ನಮ್ಗೆ ಗೊತ್ತಾಗುತ್ತೆ. ನಾವೆಲ್ಲ ಯೂನಿಟಿ ಆಗ್ತೀವಿ. ಇವೆಲ್ಲ ಆಟೋಮೆಟಿಕ್ ಬಂದ್ಕೊಂಡು ಲಿಂಕ್ ಇರುವಂಥ ಇದೆಲ್ಲ ಅವ್ರು ಮಾಡಿರೋದು ಉದ್ದೇಶ ಭಾಳ ವಿಚಾರ ಮಾಡಿದ್ದಾರೆ. ಅದಕ್ಕೆ ಪ್ರತಿಯೊಬ್ಬರು ನಾನು ಹೇಳೋದು ಅಂದರೆ ನಾವು ಕೂಡ ಎಜುಕೇಷನ್ ಆಗಬೇಕು, ಎಜುಕೇಷನ್ ಪಡಿಬೇಕು. ನಮ್ಮ ಮಕ್ಕಳನ್ನು ಕೂಡ ಎಜುಕೇಷನ್, ನಾವು ಯಾವುದೇ ಸ್ಕೂಲ್ ಇರಲಿ, ಗೌರ್ಮೆಂಟ್ ಸ್ಕೂಲ್ ಇರಲಿ, ಪ್ರೈವೇಟ್ ಸ್ಕೂಲ್ ಇರಲಿ, ಯಾವ ಸ್ಕೂಲಲ್ಲಿ ಆಗಲಿ ಒಟ್ಟಲ್ಲಿ ಎಜುಕೇಷನ್ ಆಗಬೇಕು. ಎಜುಕೇಷನ್ ಆಯ್ತಪ್ಪ ಅಂದರೆ ಆಟೋಮೆಟಿಕ್ ಆಗಲಿ ನಮ್ಮದೇ ಡೆವಲಪ್ಮೆಂಟ್ ಆಗುತ್ತೆ. ನಮ್ಮ ರೈಟ್ಸ್ ನಾವು ಕೇಳ್ತೀವಿ, ನಮಗಿದ್ರೆ ಇದು ಬೇಕು ಸರ್, ನಮಗಿಲ್ಲಿ ಇದಾಗಿಲ್ಲ, ನಮಗಿದು ಬೇಕು ಸರ್, ನಮಗಿದಾಗಿಲ್ಲ. ಸ್ಕೂಲ್ ಬೇಕು, ಕಾಲೇಜ್ ಬೇಕು, ರೋಡ್ ಬೇಕು, ನೀರು ಬೇಕು, ಲೈಟ್ ಬೇಕು, ನಾವು ಹೆಂಗೆ ಕೇಳ್ತೀವಲ್ಲ ಈ ಪ್ರತಿಯೊಂದು ಆಟೋಮೆಟಿಕ್ ಆಗಿ ಏನಾಗಿದೆ, ನಮಗೆ ಜ್ಞಾನ ಬಂದ ತಕ್ಷಣ ನಾವು ಆಟೋಮೆಟಿಕ್ ಆಗಿ ಸಾಮಾನ್ಯ ನಮ್ಮಲ್ಲಿ ನಾವು ಬರ್ತೀವಿ. ನಮಗೆ ಯಾಕೆ ಹೆಚ್ಚು, ನಮಗೆ ಅವ್ರಿಗೆ ಯಾಕೆ ಹೆಚ್ಚು, ನಮಗೆ ಯಾಕೆ ಕಡಿಮೆ ಅಂತ ನಮಗೆ ಗೊತ್ತಾಗುತ್ತೆ ಎಲ್ಲಿ ಏನಾಗ್ತಾ ಇದೆ, ಗೌರ್ಮೆಂಟ್ ಲೆವೆಲ್ ಸ್ಕೀಮ್ಸ್ಗಳು ಯಾವ ರೀತಿ ಬರ್ತಾ ಇದೆ, ಆ ಪ್ರತಿಯೊಂದನ್ನು ಕೂಡ ನಮಗೆ ಅರ್ಥ ಆಗುತ್ತೆ. ಆ ದೃಷ್ಟಿಯಿಂದ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನಾವಿವತ್ತು ಆಚರಣೆ ಮಾಡ್ತಾ ಇದ್ವಿ. ಆ ಕಾರ್ಯಕ್ರಮಕ್ಕೆ ನಾವು ಯಶಸ್ವಿ ಮಾಡಬೇಕಪ್ಪ ಅಂದರೆ ನಾವೆಲ್ಲ ಮನದಟ್ಟೆ ಮಾಡ್ಕೋಬೇಕು. ನಾವಲ್ಲ, ನಮ್ಮ ಅಕ್ಕಪಕ್ಕದವರಲ್ಲ, ಎಲ್ಲರೂ ಕೂಡ ನಾವು ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಿಸಿ ಒಳ್ಳೆ ಸಂಸ್ಕೃತಿ ಕೊಟ್ಟರೆ ಆಟೋಮೆಟಿಕ್ ಇವು ಇವತ್ತು ನಮ್ಮ ಬಾಬಾ ಸಾಹೇಬರ ಕಣ್ಣಂತ ಕನಸನ್ನು ನಾವು ನನಸು ಮಾಡ್ಬೋದು ಅಂತ ಹೇಳ್ತಾ ಇವತ್ತು ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಬಾಬಾ ಸಾಹೇಬರು ಅವರ ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ಇವತ್ತು ನನ್ನ ಕರೆಸಿ ಇವತ್ತು 2 ಮಾತುಗಳನ್ನು ಆಡಲಿಕ್ಕೆ ತಮ್ಮೆಲ್ಲರೂ ವಂದಿಸಿ ನಾನು 2 ಮಾತುಗಳನ್ನು ನಮಸ್ಕಾರ.